ಎಲ್ಲರಿಗೂ ನಮಸ್ಕಾರ. 3 ದಶಕಗಳ ಹಿಂದೆ ರಾಸಾಯನಿಕ ಕೃಷಿ ಪದ್ಧತಿ ಇರಲಿಲ್ಲ. ಆಗ ಆರೋಗ್ಯ ಇತ್ತು, ಕೃಷಿಯಲ್ಲಿ ಖುಷಿ ಇತ್ತು. ಆದರೆ ಈಗ ರಾಸಾಯನಿಕ ಕೃಷಿ ಮಾಡಿ ಲಾಭ ಮತ್ತು ಉತ್ತಮ ಜೀವನ ಕಂಡ ರೈತರಂತೂ ತೀರಾ ಕಡಿಮೆ. ಬೀದಿ ಬೀದಿಗೆ ಕ್ಲಿನಿಕ್ಗಳು, ಮೆಡಿಕಲ್ ಸ್ಟೋರ್ಗಳು, ಜಿಲ್ಲೆಗೆ 15ಕ್ಕೂ ಹೆಚ್ಚು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳು ತಲೆ ಎತ್ತುವುದಕ್ಕೆ ಮುಖ್ಯ ಕಾರಣ ನಮ್ಮ ಆಹಾರವೇ ಆಗಿದೆ. ತಂದೆಯ ರಾಸಾಯನಿಕ ಕೃಷಿ ಪದ್ಧತಿ ಮಕ್ಕಳಿಗೂ ಬಳುವಳಿಯಾಗಿ ಕೃಷಿ ಕ್ಷೇತ್ರ ಇನ್ನಷ್ಟು ಹಾಳಾಗುತ್ತಿದೆ. ಬಿತ್ತುವ ಬೀಜಕ್ಕೂ ಕೆಮಿಕಲ್ ಲೇಪನ, ಬಿತ್ತನೆಯ ಜೊತೆಗೆ ಕೆಮಿಕಲ್, ಬೆಳೆ ಹುಟ್ಟಿನಿಂದ ಕಟಾವಿನವರೆಗೂ 2ರಿಂದ 3 ಬಾರಿ ಕೆಮಿಕಲ್ ಲೇಪನ, ಕಟಾವಿನ ನಂತರದ ಸ್ಟೋರ್ ಮಾಡಲು ಲೇಪನ, ಹೀಗೆ ಹೆಚ್ಚಾಗಿ ಕೆಮಿಕಲ್ ಕೃಷಿಯಲ್ಲಿ ಬಳಕೆಯಾಗುತ್ತಿದೆ. ಇದರಿಂದ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಜನರು ಆರೋಗ್ಯ ಸಮಸ್ಯೆಯಿಂದ ನರಳುತ್ತಿರುವವರ ಸಂಖ್ಯೆ ಜಾಸ್ತಿ. ಹಿರಿಯ ನಾಗರಿಕ ರಾಸಾಯನಿಕ ಕೃಷಿಕರು ಸಾವಯವದ ಬಗ್ಗೆ ಒಂದು ಚೂರು ಮುತುವರ್ಜಿ ತೋರದೇ ಇರುವುದೇ ರಾಸಾಯನಿಕ ಪದ್ಧತಿ ಇನ್ನೂ ಉಳಿಯಲು ಮುಖ್ಯ ಕಾರಣ. ಈಗಲಾದರೂ ರಾಸಾಯನಿಕ ಕೃಷಿ ಬಿಡಿ, ನೀವು ಬದಲಾಗಿ ಹಾಗೂ ಯುವ ರೈತರನ್ನು ಬದಲಾವಣೆ ಮಾಡಿ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಅರಿವು ಮೂಡಿಸಿ. ಸಾವಯವ ಕೃಷಿಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು. ಧನ್ಯವಾದಗಳು.